ಹಲೋ ವೀಕ್ಷಕರೇ, ನೋಡಿ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ಬೆಸ್ಟ್ ಪರಿಹಾರನೇ ಅನ್ಬೋದು. ಯಾಕಂದರೆ ಯಾವುದೇ ಕೆಮಿಕಲ್ಗಳನ್ನು ಬಳಸದೇ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಹಾಗಾದರೆ ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನೀವು ಕೂಡ ಯೂಸ್ ಮಾಡಿ. ಮನೆಯಲ್ಲಿ ವಯಸ್ಸಾದವರಾಗಲಿ, ಆಗೋಕ್ಕಿಂತ ಮುಂಚೆನೇ ಬಿಳಿ ಕೂದಲ ಸಮಸ್ಯೆ ಇದ್ದವರು ಕೂಡ ಅವರಿಗೂ ಕೂಡ ಇದನ್ನು ಫಾಲೋ ಮಾಡೋದಕ್ಕೆ ಹಾಕಿ. ಖಂಡಿತವಾಗಿ ಅವರು ಕೂಡ ನೋಡಿ ಟ್ರೈ ಮಾಡ್ತಾರಂತ ನಾನು ಕೂಡ ಭಾವಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಹೇರ್ ಕಲರ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು, ಏನೆಲ್ಲ ಇದಕ್ಕೆ ಹಾಕಿ ರೆಡಿ ಮಾಡ್ತೀರಂತ ತೋರಿಸ್ಕೊಡ್ತೀನಿ. ಹೋಗಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಫಸ್ಟು ಹೇರ್ ಕಲರ್ ರೆಡಿ ಮಾಡೋದಕ್ಕೆ ಒಂದು ಕಬ್ಬಿಣದ ಒಂದು ಕಡೆಯನ್ನು ನಾನು ಇವಾಗ ಸ್ಟೋವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಹೇರ್ ಪ್ಯಾಕ್ ಆಗಲಿ ರೆಡಿ ಮಾಡೋದಕ್ಕೆ ಒಂದು ಕಬ್ಬಿಣದ ಬಾಣಲಿ ಖಂಡಿತವಾಗಿ ಯೂಸ್ ಮಾಡ್ತೀನಿ. ಯಾಕಂದರೆ ಕಬ್ಬಿಣದ ಬಾಣಲಿಯಲ್ಲಿ ಕಬ್ಬಿಣದ ಅಂಶವನ್ನು ನಮ್ಮ ಬಿಳಿ ಕೂದಲಿಗೆ ಇದನ್ನು ನ್ಯಾಚುರಲಾಗಿ ಬಣ್ಣ ರೆಡಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ಬಳಸಲೇಬೇಕು. ಹಾಗಾಗಿ ನೀವು ಕೂಡ ಇದನ್ನು ಬಳಕೆ ಮಾಡಿ ನೋಡಿ. ಇದಕ್ಕೂ ಕೂಡ ಪರ್ಫೆಕ್ಟಾಗಿ ಬಿಳಿ ಕೂದಲಿಗೆ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಸಿಗುತ್ತೆ. ಯಾಕಂದರೆ ಹೊರಗಡೆ ಕೆಮಿಕಲ್ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರನ್ನು ಬಳಸೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ ಹೇರ್ ಕಲರ್ ರೆಡಿ ಮಾಡೋದಕ್ಕೆ ನಾನು ತೊಗೊಂಡಿರೋಂಥದ್ದು ಏನಪ್ಪ ತೊಗೊಂಡಿದ್ದೀನಿ ಅಂದರೆ, ನಾನು ತೊಗೊಂಡಿರೋಂಥದ್ದು ಮೆಹಂದಿ ಗಿಡದ ಎಲೆಯನ್ನು ಒಣಗಿಸ್ಕೊಂಡು ಈ ಥರ ನೋಡಿ ಕೈಯಲ್ಲಿ ಚೂರು ಹಾಕಬೇಕು. ಇಷ್ಟು ಚೂರಾಗುವಂಥ ಒಣಗಿರುವಂಥ ಎಲೆ ತೊಗೊಂಡಿದ್ದೀನಿ. ಮೆಹಂದಿ ಗಿಡ ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಮೆಹಂದಿ ಗಿಡದ ಎಲೆ ಪೌಡ್ರ್ ತೊಗೊಂಡಿದ್ದೀನಿ. ಇದು ಮೆಹಂದಿ ಗಿಡದ ಎಲೆ ಪೌಡ್ರು ನಮ್ಮ ಬಿಳಿ ಕೂದಲಿಗೆ ತುಂಬಾ ನ್ಯಾಚುರಲಾಗಿ ಕಪ್ಪು ಬಣ್ಣ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಒಣಗಿಸ್ಕೊಂಡು ತೊಗೊಂಡ್ರೆ ನಮಗೆ ಈ ಥರ ಚೆನ್ನಾಗಿ ರಿಸಲ್ಟ್ ಬೇಗನೆ ಸಿಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಖಂಡಿತವಾಗಿ ನಿಮ್ಮನೆ ಹತ್ತಿರ ಏನಾದರೆ ಈ ಥರ ಮೆಹಂದಿ ಗಿಡದ ಎಲೆ ಇದ್ದರೆ ಈ ಥರ ಎಲೆ ಎಲ್ಲ ಕಡಿದು ತಂದು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ತುಂಬಾ ಚೆನ್ನಾಗಿ ಬೇಗನೆ ನಮಗೆ ಇನ್ಸ್ಟಂಟಾಗಿ ಇದನ್ನು ರಿಸಲ್ಟ್ ಸಿಗುವಂಥ ಹೇರ್ ಪ್ಯಾಕು. ಹಾಗಾಗಿ ಖಂಡಿತವಾಗಿ ಇದನ್ನು ಯೂಸ್ ಮಾಡಿ. ಇವಾಗ ಕಾಣಿಸ್ತಾ ಇರ್ಬೋದು, ಅದರಲ್ಲಿ ಸ್ವಲ್ಪ ಈರುಳ್ಳಿ ಸಪ್ಪೆ ಕೂಡ ಇರುವಂಥದ್ದು. ಏನೂ ಪರವಾಗಿಲ್ಲ, ಈರುಳ್ಳಿ ಸಪ್ಪೆ ಕೂಡ ಇದು ಕೂಡ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಅದು ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ ನಾನು ತೊಗೊಂಡ್ರಂಥ ಮೆಹಂದಿ ಗಿಡದ ಎಲೆಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೆಹಂದಿ ಗಿಡದ ಎಲೆಯನ್ನು ನಾವು ಯೂಸ್ ಮಾಡ್ತೀವಿ. ತಲೆಗೆ ಹಸಿ ಎಲೆಯನ್ನು ತಂದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಕೂಡ ನಾವು ಮೆಹಂದಿಯಾಗಿ ತಲೆಗೆ ಅಪ್ಲೈ ಮಾಡ್ಕೋಬೋದು. ಆ ಥರ ಮಾಡಿದ್ರೆ ಕೆಂಪು ಬಣ್ಣ ನಮ್ಮ ಕೂದಲು ಕೆಂಪಾಗುತ್ತೆ. ಇವಾಗ ನಮ್ಮ ಕೂದಲಿಗೆ ಕಪ್ಪಾಗಬೇಕು ಅಂದರೆ ನೀವು ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಈ ಥರ ಕಪ್ಪಾಗಬೇಕಂದ್ರೆ ಈ ಥರ ಮೆಹಂದಿ ಎಲೆಯನ್ನು ಸ್ವಲ್ಪ ಹೊತ್ತು ಈ ಥರ ಒಣಗಿಸ್ಕೊಂಡು ತೊಗೊಂಡ್ವಿ ಅಂದರೆ ನಮಗೆ ಯಾವಾಗ ಬೇಕೋ ಆವಾಗ ನಮಗೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ಯಾವಾಗಲೂ ಕೂಡ ಈ ಥರ ಎಲೆಗಳನ್ನು ತಂದಾಗ ಒಣಗಿಸ್ಕೊಂಡು ತೊಗೋತೀನಿ. ಇವಾಗ ನೋಡಿ ಇದು ಎಲೆ ಪೂರ್ತಿಯಾಗಿ ಫ್ರೈ ಮಾಡ್ತಾ ಪೂರ್ತಿ ಕಪ್ಪು ಆಗಬೇಕು. ಪೂರ್ತಿ ಎಲೆಗಳೆಲ್ಲನೂ ಕೂಡ ಕಪ್ಪಾಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಳ್ಳಿ. ಈ ಥರ ನೀವು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕು, ಇಲ್ಲಾಂದರೆ ಯಾರಾದರೂ ಮನೆಗೆ ಗೆಸ್ಟ್ ಬರೋರಿದ್ದರೆ ನನ್ನ ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿನೇ ಕಾಣಿಸ್ತಾ ಇದೆ, ಹಾಗೆ ಕೂತ್ಕೊಳ್ಳೋದಕ್ಕೂ ಕೂಡ ನಮಗೆ ಅಸಹ್ಯವಾಗಿ ಕಾಣಿಸುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ ಇನ್ಸ್ಟಂಟಾಗಿ ಬೇಗನೆ ನಮ್ಮ ಹೇರಿಗೆ ಯೂಸ್ ಮಾಡ್ಬೋದು. ಅದು ಈ ಥರವಾಗಿ ಕೂಡ ನೀವು ಯೂಸ್ ಮಾಡಿ ನೋಡಿ. ನಿಮ್ಗೆ ಯಾರಾದರೂ ಕೂಡ ಕೇಳಿದ್ರು ಏನು ಯೂಸ್ ಮಾಡ್ತಾಯಿದ್ದೀನಿ ನಿನ್ನ ತಲೆಯಲ್ಲಿ, ಎಷ್ಟು ಬಿಳಿ ಕೂದಲೇ ಕಾಣಿಸ್ತಾನೆ ಇಲ್ಲ ಅಂತ ಕೂಡ ಅನ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಖಂಡಿತವಾಗಿ ಈ ಥರ ಫಾಲೋ ಮಾಡ್ಬೋದು. ಇವಾಗ ನೋಡಿ ಪೂರ್ತಿ ಮೆಹಂದಿ ಗಿಡದ ಎಲೆ ಈ ಥರ ಕಪ್ಪಾಗೋವರೆಗೂ ಕೂಡ ಫ್ರೈ ಮಾಡಿದ್ದೀನಿ. ಕೈಯಲ್ಲಿ ಹಿಡಿದ್ರೆ ಈ ಥರ ಪುಡಿಯಾಗಿ ಚೂರಾಗಬೇಕು. ಅಲ್ಲಿಯವರೆಗೂ ನಾನು ಇದನ್ನು ಫ್ರೈ ಮಾಡಿ ಇವಾಗ ಸ್ಟೋವಿಂದ ಕೆಳಗಡೆ ಇಳಿಸ್ಬಿಡ್ತೀನಿ. ಇಷ್ಟು ಕಪ್ಪು ಬಣ್ಣಕ್ಕೆ ಬರಬೇಕು ನೋಡಿ. ಇಷ್ಟು ಕಪ್ಪು ಬಣ್ಣಕ್ಕೆ ಬಂದರೆ ಸಾಕು. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಯಾವುದಾದ್ರೂ ಈ ಥರ ಕುಟ್ಟೋ ಕಲ್ಲಲ್ಲಿ ತೊಗೊಂಡು ನಾನು ಪೂರ್ತಿಯಾಗಿ ಪುಡಿ ಮಾಡ್ತಾಯಿದ್ದೀನಿ. ಇದು ನೀವು ಕೈಯಿಂದ ಕೂಡ ಪುಡಿ ಮಾಡಿದ್ರೆ ಬರುತ್ತೆ. ಆದರೂ ಕೂಡ ಫಸ್ಟ್ ನೋಡಿ ಈ ಥರ ನಾವು ಕುಟ್ಟೋ ಕಲ್ಲಲ್ಲಿ ಪುಡಿ ಮಾಡೋದ್ರಿಂದ ಚೆನ್ನಾಗಿ ಸಣ್ಣವಾಗಿ ಪೌಡ್ರ್ ಆಗುತ್ತೆ. ಅಷ್ಟು ನಮಗೆ ಪೌಡ್ರ್ ಬೇಕಾಗುವಂಥದ್ದು. ಹಾಗಾಗಿ ಸ್ವಲ್ಪ ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ಕುಟ್ಕೊಂಡು ತೊಗೊಳ್ಳಿ. ಇದನ್ನು ಮಿಕ್ಸಿ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಮಿಕ್ಸಿ ಮಾಡಿದ್ರೆ ನಮಗೆ ಪೌಡ್ರ್ ಕೈಗೆ ಅಂಟಲ್ಲ. ಅಷ್ಟು ಪೌಡ್ರ್ ಬೇಗನೆ ಸಣ್ಣ ಆಗುತ್ತೆ, ಆದರೂ ಕೂಡ ಕೈಗೆ ತಾಕಲ್ಲ. ಈ ಥರ ಕುಟ್ಟೋದ್ರಿಂದ ಕುಟ್ಕೊಂಡ್ರೆ ನಮಗೆ ಈಸಿಯಾಗಿ ಪೌಡ್ರ್ ಸಿಗುತ್ತೆ. ಈ ಥರ ನೋಡಿ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಪೌಡ್ರ್ ಕೂಡ ಡಬ್ಬಿಯಲ್ಲಿ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಕಲಸಿ ಯೂಸ್ ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ಕೂಡ ಕಲಿಸ್ಬೇಕಂತ ಹೇಳ್ತೀನಿ ನೋಡಿ, ನೀವು ಕೂಡ ನೋಡಿ. ಇವಾಗ ನೋಡಿ ಇದು ಚೆನ್ನಾಗಿ ಕಲಿಸ್ಕೊಂಡು ತೊಗೊಂಡು ಈ ಥರ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸಣ್ಣವಾಗಿ ಈ ಥರ ಪ್ರೆಷರ್ ಹಾಕಿ ಈ ಥರ ಮಾಡಿದ್ರೆ ಪೌಡ್ರ್ ತುಂಬಾ ಸಣ್ಣ ಆಗುತ್ತೆ, ಹಾಗೆ ಕಪ್ಪಾಗುತ್ತೆ. ನೋಡಿ ಎಷ್ಟು ಕಪ್ಪಾಗ್ತಾ ಇರೋವಂಥದ್ದು. ವಾವ್, ಈ ಥರ ಪುಡಿಯಾಗಿ ನಾನು ಇದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ.
ಇವಾಗ ಇದು ಪೌಡ್ರ್ ಮಾಡ್ಕೊಂಡಿದ್ದೀವಿ, ಇನ್ನೂ ಕೂಡ ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪವಾಗಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಜರಡಿ ಮಾಡ್ತಾಯಿದ್ದೀನಿ ನೋಡಿ. ಪೂರ್ತಿಯಾಗಿ ಈ ಥರ ಜರಡಿ ಮಾಡ್ಕೊಂಡು ತಗೊಳ್ಳಿ. ಸಣ್ಣದಾಗಿ ಪೌಡ್ರ್ ಬೀಳಬೇಕು, ಯಾಕಂದರೆ ನಾವು ಹೇರಿಗೆ ಏನು ಹಚ್ಚಿದ್ದೀವಿ ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಾಗಬಾರ್ದಲ್ವ. ಹಾಗಾಗಿ ಈ ಥರ ಸಣ್ಣವಾಗಿ ಪೌಡ್ರ್ ಜರಡಿ ಮಾಡ್ಕೊಳ್ಳೇಬೇಕು ನೋಡಿ. ಈ ಥರ ಸಣ್ಣ ಪೌಡ್ರ್ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು, ಇಲ್ಲದಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಎಲ್ಲಿಗಾದರೂ ಕೂಡ ಇದನ್ನು ಟೂರಿಗಾದರೂ ಕೂಡ ತೊಗೊಂಡು ಹೋಗ್ಬೋದು. ಯಾಕಂದರೆ ಕಡಿಮೆ ಸಮಯದಲ್ಲಿ ನಮ್ಮ ಹೇರಿಗೆ ಯೂಸ್ ಮಾಡುವಂಥ ಹೇರ್ ಪ್ಯಾಕು. ಇವಾಗ ಇದು ನೋಡಿ ಪೌಡ್ರ್ ರೆಡಿ ಆಯಿತು. ಎಷ್ಟು ಕಪ್ಪು ಬಣ್ಣ ಅಂತ ಬಂದಿರುವಂಥದ್ದು. ಇವಾಗ ಇದನ್ನು ನಾವು ಹೇರಿಗೆ ಯೂಸ್ ಮಾಡುವಾಗ ಇದಕ್ಕೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಾವು ಹೇರಿಗೆ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನೇ ಇದರಲ್ಲಿ ಬಳಸಬೇಕು. ಯಾಕಂದರೆ ನೋಡಿ ಸ್ನೇಹಿತರೆ, ನಾವು ಹೇರಿಗೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ಹೇರ್ ಫಾಲ್ ಸಮಸ್ಯೆ ಜೊತೆಗೆ ನಮ್ಮ ಕೂದಲು ಕೂಡ ಉದ್ದಾಗುವಂಥ ಸಮಸ್ಯೆ ಇದ್ದೇ ಇರುತ್ತೆ ಅದು ಹೇರ್ ಎಣ್ಣೆ ಜೊತೆಗೆ. ಹಾಗೆ ನಮ್ಮ ಈ ಎಣ್ಣೆಯನ್ನು ಇದರಲ್ಲಿ ಮಿಕ್ಸ್ ಮಾಡಿ ನಮ್ಮ ಬಿಳಿ ಕೂದಲಿಗೆ ಈ ಹೇರ್ ಪ್ಯಾಕನ್ನು ಹಚ್ಚಿದರೆ ನಮ್ಮ ಕೂದಲು ನ್ಯಾಚುರಲಾಗಿ ಕಲರ್ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ ನಮಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ. ಈ ಥರ ನಾವು ನ್ಯಾಚುರಲಾಗಿ ಹೇರಿಗೆ ಕಲರ್ ಹಚ್ಕೊಂಡು ಒಂದು 15 ನಿಮಿಷ ಬಿಟ್ಟು ನೀವು ಈ ಥರ ಗಾಳಿ ಆಡಿದ್ರೆ ಹಾಗೆ ಬಿಟ್ಬಿಡ್ಬೋದು. ಇಲ್ಲಾಂದರೆ ತಲೆ ಕೂಡ ವಾಶ್ ಮಾಡ್ಬೋದು. ತಲೆ ವಾಶ್ ಮಾಡುವಾಗ ಶಾಂಪು ಮಾತ್ರ ಬಳಸೋದಕ್ಕೆ ಹೋಗಬಾರ್ದು. ಶಾಂಪು ಬಳಸೋದ್ರಿಂದ ಹೇರಿಗೆ ಕಲರ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಈ ಥರ ನೀವು ಫಾಲೋ ಮಾಡ್ತಾ ಹೋಗಿ, ನಿಮ್ಮ ಕೂದಲು ಒಂದೇ ವಾರಕ್ಕೆ ಈ ಥರ ಕಪ್ಪಾಗಿಬಿಡುತ್ತೆ. ನಿಮ್ಮ ಕೂದಲು ಪರ್ಮನೆಂಟಾಗಿ ಈ ಥರ ಕಪ್ಪಾಗ್ತಾ ಹೋಗುತ್ತೆ. ಯಾಕಂದರೆ ಎಣ್ಣೆ ಕೂಡ ಇರುತ್ತಲ್ವ, ಇದು ಚೆನ್ನಾಗಿ ಹೇರಿಗೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ನೀವು ಹೇರ್ ಪ್ಯಾಕು ಖಂಡಿತವಾಗಿ ನಿಮ್ಮ ಕೂದಲಿಗೆ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ತುಂಬಾ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಒಂದು ಸರ್ತಿ ಅದು ಟ್ರೈ ಮಾಡಲೇಬೇಕು. ಯಾಕಂದರೆ ಯಾವುದೇ ಕೆಮಿಕಲ್ ಹೇರ್ ಪ್ಯಾಕ್ಗಳನ್ನು ನಾವು ಎಷ್ಟೆಲ್ಲ ಬಳಸಿರ್ತೀವಿ, ಅದ್ರ ಜೊತೆಗೆ ಇದೊಂದು ಕೂಡ ಹೇರ್ ಪ್ಯಾಕ್ ನಾವು ಟ್ರೈ ಮಾಡೋದ್ರಿಂದಲೇ ಏನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಟ್ರೈ ಮಾಡಿ ನೋಡಿ, ನಿಮ್ಮ ಕೂದಲು ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪಾಗುತ್ತೆ. ನಿಮಗೂ ಕೂಡ ಇದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ಹೊಸ ಹೇರ್ ಪ್ಯಾಕ್ ವಿಡಿಯೋ ತೊಗೊಂಬರ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗೆ ನೀವು ಕೂಡ ಸಪೋರ್ಟ್ ಮಾಡ್ತಿದ್ರೆ ನಿಮಗೂ ಕೂಡ ಹೊಸ ಹೊಸ ವಿಡಿಯೋ ಸಿಗ್ತಾ ಹೋಗುತ್ತೆ. ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು. ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದವರು ಖಂಡಿತವಾಗಿ ಟ್ರೈ ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿಬಿಡಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ.